ನನ್ನವಳು ನನ್ನವಳು ಭಾಗ 6. ಈಗ ಅದೆಲ್ಲ ಮುಗಿದು ಹೋಗಿರೋದು ಸಾಹಿತ್ಯ. ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು. ಈಗ ನನ್ನ ಜೀವನ ಉಳಿಸೋದು ನಿನ್ನ ಕೈಯಲ್ಲಿ ಇದೆ ಅಂತ ಹೇಳಿ ತಂಗಿಯ ಕೈ ಹಿಡಿದುಕೊಂಡಳು. ನೀನೇನು ಯೋಚನೆ ಮಾಡಬೇಡ ಅಕ್ಕ. ಒಂದು ವೇಳೆ ಅವರು ಹೇಳಿದ ಸಮಯಕ್ಕೆ ನಮಗೆ ದುಡ್ಡು ಹೊಂದಿಸೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಅವರ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ನಿನ್ನನ್ನು ಅವರ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಎಂದಳು. ತಂಗಿಯ ಮಾತು ಕೇಳಿದ ಸಂಗೀತಾಗೆ ಆತಂಕವಾಯಿತು. ಸಾಹಿತ್ಯ, ಏನು ಹೇಳ್ತಾ ಇದೀಯಾ ನೀನು? ನನ್ನ ಗಂಡನ ಮನೆಯವರ ಮೇಲೆ ಕೇಸ್ ಹಾಕ್ತೀಯಾ? ಅಂದರೆ ಪರ್ಮನೆಂಟಾಗಿ ನಾನು ನನ್ನ ಗಂಡನನ್ನು ಬಿಟ್ಟು ತವರು ಮನೆಯಲ್ಲಿ ಇರಲಿ ಅಂತಾನಾ ಎಂದು ಆತಂಕದಲ್ಲಿ ಕೇಳಿದಳು. ಅಯ್ಯೋ ಅಕ್ಕ, ನೀನು ಯಾಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಅಂಥವರಿಗೆಲ್ಲ ಹೀಗೆ ಮಾಡಬೇಕು. ನಿನಗೆ ಏನೂ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು, ನಾನು ಎಲ್ಲ ನೋಡ್ಕೋತೀನಿ ಎಂದಳು. ತಂಗಿಯ ಮಾತಿಗೆ ಸಿಟ್ಟಾದ ಸಂಗೀತ, ಅಮ್ಮ ತಾಯಿ, ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗಬೇಡ. ಈಗ ಬರೀ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನೀನು ಅವರ ಮೇಲೆ ಕೇಸ್ ಹಾಕಿ ಕೋರ್ಟ್, ಪೊಲೀಸ್ ಸ್ಟೇಷನ್ ಅಂತ ಅವರು ಅಲಿಯೋದಕ್ಕೆ ಶುರು ಆದರೆ ಖಂಡಿತ ನನ್ನನ್ನು ಅವರ ಮನೆಗೆ ಸೇರಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವರ ಕೈಯ ಕಾಲು ಹಿಡಿದು ನಾನು ನನ್ನ ಗಂಡನ ಮನೆ ಸೇರ್ಕೋತೀನಿ. ದಯವಿಟ್ಟು ನೀನು ಈ ವಿಚಾರದಲ್ಲಿ ತಲೆ ಹಾಕಬೇಡ ಅಂತ ಹೇಳಿ ತಂಗಿಗೆ ಕೈ ಮುಗಿದಳು. ಅದು ಹಾಗಲ್ಲ ಅಕ್ಕ, ಅಂಥವರಿಗೆ ಹಾಗೇ ಮಾಡಬೇಕು ಅಂತ ಹೇಳುತ್ತಿದ್ದವಳ ಮಾತನ್ನು ತಡೆದ ಸಂಗೀತ, ಹೇಳಿದ್ನಲ್ಲ, ನಾನೇ ಎಲ್ಲನೂ ನೋಡ್ಕೋತೀನಿ. ಇನ್ನು ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದು ಬಿಡು. ನನ್ನ ಗಂಡನ ಮನೆಯಲ್ಲಿ ಮನೆ ಕೆಲಸದವಳಾಗಿ ಇದ್ದರೂ ಪರವಾಗಿಲ್ಲ, ನಾನು ಅಲ್ಲೇ ಇರ್ತೀನಿ. ಇದ್ದ ಒಬ್ಬ ಅಣ್ಣ ಕೂಡ ಜವಾಬ್ದಾರಿ ತೆಗೆದುಕೊಳ್ಳದೆ ಅವನ ಜೀವನ ಅವನು ನೋಡಿಕೊಂಡ. ಈಗ ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ಹೇಳಿದ ಸಂಗೀತ ಅಲ್ಲಿಂದ ಎದ್ದು ಹೊರಟು ಬಿಟ್ಟಳು. ಬೇಸರ ಮಾಡಿಕೊಂಡು ಹೋದ ಅಕ್ಕನನ್ನು ತಡೆಯುವ ಸಲುವಾಗಿ ಅವಳ ಹಿಂದೆ ಓಡಿ ಬಂದಳು ಸಾಹಿತ್ಯ. ಅಕ್ಕ, ಒಂದು ನಿಮಿಷ ನಿಂತ್ಕೋ, ನನ್ನ ಮಾತಿನ ಉದ್ದೇಶ ಅದಲ್ಲ ಅಂತ ಹೇಳುತ್ತಾ ಹೋಗುತ್ತಿದ್ದವಳನ್ನು ತಡೆದು ನಿಲ್ಲಿಸಿದರು ಕೇಶವ. ಅಪ್ಪ ನೋಡಿಯಪ್ಪ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಅವಳ ಜೀವನ ಸರಿ ಹೋಗಲಿ ಅಂತ ತಾನೇ ನಾನು ಆ ರೀತಿ ಮಾತನಾಡಿದ್ದು. ಈಗ ನಾನು ಮಾತನಾಡಿದ್ದೇ ದೊಡ್ಡ ತಪ್ಪು ಅನ್ನೋ ರೀತಿ ಹೇಗೆ ಹೇಳಿಬಿಟ್ಟು ಹೋಗ್ತಾ ಇದ್ದಾಳೆ ನೋಡಿ. ಬೇಸರದಲ್ಲಿ ತಂದೆಯ ಜೊತೆ ಹೇಳಿಕೊಂಡಳು. ಅವಳ ಮಾತಿಗೆ ನೀನು ನೊಂದ್ಕೋಬೇಡ ಸಾಹಿತ್ಯ. ಅವಳ ಗಂಡ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳಿಗೆ ಭಯ ಆಗಿ ಆ ರೀತಿ ಮಾತಾಡ್ತಾ ಇದ್ದಾಳೆ ಅಷ್ಟೆ ಅಂತ ಹೇಳಿ ಮಗಳಿಗೆ ಸಮಾಧಾನ ಮಾಡಿದರು. ಅಪ್ಪ, ನಿಮಗೆ ಭಾವ ಬಂದು ಹೋಗಿದ್ದು ಗೊತ್ತಾಯ್ತಾ? ಆಶ್ಚರ್ಯದಲ್ಲಿ ಕೇಳಲು, ಹೌದಮ್ಮ, ಈಗ ತಾನೇ ನನಗೂ ಕೂಡ ಎದುರಿಗೆ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ ಅವರು ಮಾತನಾಡಿದ್ದು ಇದನ್ನೇ ಅಂತ ಹೇಳಿ ಬೇಸರಪಟ್ಟು ಹೇಳಿಕೊಂಡರು. ನೀವು ಏನೂ ಬೇಜಾರಾಗಬೇಡಿಯಪ್ಪ, ನಾನು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನನಗೆ ಒಳ್ಳೆ ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಆಗ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಹೇಳಿ ತಂದೆಗೆ ಧೈರ್ಯ ತುಂಬಿ ಅಲ್ಲಿಂದ ಹೊರಟಳು. ಹೋಗುತ್ತಿದ್ದ ಮಗಳನ್ನು ನೋಡಿದ ಕೇಶವ್, ಅವರು ಜವಾಬ್ದಾರಿ ಹೊರಬೇಕಾದ ಮಗ ಜವಾಬ್ದಾರಿಯನ್ನು ಹೊರದೆ ತನ್ನ ಸಂಸಾರ ತಾನು ನೋಡಿಕೊಂಡ. ಮದುವೆಯಾಗಿ ಹೋಗಬೇಕಾಗಿರೋ ಮಗಳು ಜವಾಬ್ದಾರಿನ ಹೊರಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡರು. ಮನೆಗೆ ಬಂದ ಸುರೇಶನನ್ನು ನೋಡಿದ ಅವನ ತಾಯಿ, ಏನೋ ಸುರೇಶ, ಹೋದ ಕೆಲಸ ಏನಾಯಿತು? ಇನ್ನು 1 ತಿಂಗಳ ಒಳಗಡೆ ವರದಕ್ಷಿಣೆ ದುಡ್ಡು ಕೊಡ್ತಾರಂತ ನಿನ್ನ ಅತ್ತೆ ಮನೆಯವರು ಎಂದು ಕೇಳಿದರು. ಆಗ ಸುರೇಶ, ಅಮ್ಮ, ದಯವಿಟ್ಟು ಪದೇ ಪದೇ ಅದನ್ನೇ ಕೇಳಬೇಡ. ನನಗೆ ಅವರ ಮನೆ ಪರಿಸ್ಥಿತಿ ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ? ಆದರೂ ಕೂಡ ಅವರ ಹತ್ರ ತುಂಬ ಕಠಿಣವಾಗಿ ನಡ್ಕೊಂಡೆ. ಅತ್ತೆಗೆ ಹುಷಾರಿರಲಿಲ್ಲ ಅನಿಸುತ್ತೆ, ತುಂಬ ಇಳಿದು ಹೋದವರಂತೆ ಕಾಣಿಸ್ತಾ ಇದ್ರು. ಅಲ್ಲ ಅಮ್ಮ, ಸುರಭಿಗೆ ನೋಡಿರೋ ಹುಡುಗನ ಬಿಟ್ಟು ಬೇರೆ ಹುಡುಗನ ನೋಡಿದರೆ ಆಗೋದಿಲ್ವಾ? ಮದುವೆಗೆ ಮುಂಚೆ ಇಷ್ಟೊಂದೆಲ್ಲ ಕಂಡೀಷನ್ ಹಾಕ್ತಾ ಇದ್ದಾರೆ. ಅಂತಹ ಸಂಬಂಧ ನಮಗೆ ಬೇಕಾ ಎಂದನು ಸುರೇಶ. ಅಣ್ಣನ ಮಾತುಗಳನ್ನು ಕೇಳಿಸಿಕೊಂಡ ಸುರಭಿ ಕೋಪದಿಂದ ಹೊರಗೆ ಬಂದು, ಏನಣ್ಣ,
ನೀನು ಮಾತ್ರ ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಬಹುದು, ಆದರೆ ನಾನು ಪ್ರೀತಿಸ್ತಾ ಇರೋ ಹುಡುಗನ್ನ ಮದುವೆ ಆಗಬಾರ್ದಾ ಎಂದಳು. ಆಗ ಸುರೇಶ, ನಾನು ಯಾಕೆ ಬೇಡ ಅಂತ ಹೇಳಲಿ, ಅವರು ಕೇಳ್ತಾ ಇರೋ ವರದಕ್ಷಿಣೆ ಹಾಕ್ತಾ ಇರೋ ಕಂಡೀಷನ್ ನೋಡಿ ನಾನು ಆ ರೀತಿ ಮಾತಾಡ್ತಾ ಇರೋದು ಅಷ್ಟೆ. ಅವನು ಕೂಡ ಕೋಪದಲ್ಲೇ ಹೇಳಿದನು. ಹಾಗಿದ್ರೆ ಸಾಹಿತ್ಯ ಅಕ್ಕನ ಜೀವನ ಉಳಿಸಲು ಹಣವನ್ನು ಹೇಗೆ ಹೊಂದಿಸ್ತಾಳೆ? ಅದನ್ನು ತಿಳ್ಕೋಬೇಕು ಅಂತ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನನ್ನವಳು ಕಥೆಯನ್ನು ಕೇಳಿರಿ. ಕತೆ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.